ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನಕ್ಕೆ ಆಧಾರವಾಗಿರುವ ಸೂರ್ಯ ಒಂದು ದಿನ ಕಣ್ಮರೆಯಾದರೆ ಏನಾಗಬಹುದು? ಒಂದು ರೋಚಕ ಪ್ರಯೋಗಕ್ಕೆ ಸಿದ್ಧರಾಗಿ. ಈ ವಿಡಿಯೋದಲ್ಲಿ ಸೂರ್ಯ ಕೇವಲ 24 ಗಂಟೆಗಳ ಕಾಲ ಮಾಯವಾದರೆ ಭೂಮಿ ಮತ್ತು ನಮ್ಮ ಜೀವನದ ಮೇಲೆ ಆಗುವ ಪರಿಣಾಮಗಳನ್ನು 3D ಅನಿಮೇಷನ್ ಮೂಲಕ ನೋಡೋಣ. ನಿಮ್ಮ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಒಂದು ಕ್ಷಣ ಊಹಿಸಿ, ಕಣ್ಣು ಮಿಟುಕಿಸುವಷ್ಟರಲ್ಲಿ ಸೂರ್ಯ ಮಾಯವಾಗುತ್ತಾನೆ. ಆಗ ನಮ್ಮ ಭೂಮಿ ಮೇಲೆ ತಕ್ಷಣಕ್ಕೆ ಏನಾಗುತ್ತದೆ? ಅಚ್ಚರಿ ಕಾದಿದೆ. ಈಗ ಸೂರ್ಯನ ಕಣ್ಮರೆಯಾದ ತಕ್ಷಣ ನಮ್ಮ ಗ್ರಹದ ಮೇಲೆ ಆಗುವ ಪ್ರಮುಖ ಪರಿಣಾಮಗಳನ್ನು ನೋಡೋಣ. ಮೊದಲಿಗೆ ಭಯಪಡಬೇಕಾಗಿಲ್ಲ. ಬೆಳಕು ಮಾಯವಾದರೂ ಗುರುತ್ವಾಕರ್ಷಣೆಯು ತಕ್ಷಣವೇ ಮಾಯವಾಗುವುದಿಲ್ಲ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ ಮತ್ತು 20 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಸೂರ್ಯ ಮಾಯವಾದರೂ ನಾವು ತಕ್ಷಣವೇ ಕತ್ತಲೆಯಲ್ಲಿ ಮುಳುಗುವುದಿಲ್ಲ. ಸ್ವಲ್ಪ ಸಮಯ ಕಾಯಬೇಕು. 8 ನಿಮಿಷಗಳ ನಂತರ ಇಡೀ ಭೂಮಿ ಕಪ್ಪು ಕತ್ತಲೆಯಲ್ಲಿ ಮುಳುಗುತ್ತದೆ. ಹಗಲು ರಾತ್ರಿಯಾಗುತ್ತದೆ. ಆದರೆ ನಗರಗಳ ವಿದ್ಯುತ್ ದೀಪಗಳು ಮಾತ್ರ ಹೊಳೆಯುತ್ತಿರುತ್ತವೆ. ಇನ್ನೊಂದು ಪ್ರಮುಖ ಅಂಶ, ಗುರುತ್ವಾಕರ್ಷಣೆಯು ಬೆಳಕಿನ ವೇಗದಲ್ಲೇ ಚಲಿಸುತ್ತದೆ. ಸೂರ್ಯ ಮಾಯವಾದರೂ ಅದರ ಗುರುತ್ವಾಕರ್ಷಣೆಯ ಪರಿಣಾಮವು ಭೂಮಿಗೆ ತಲುಪಲು 8 ನಿಮಿಷ 20 ಸೆಕೆಂಡು ಬೇಕು. ಅಲ್ಲಿಯವರೆಗೆ ಭೂಮಿ ತನ್ನ ಕಕ್ಷೆಯಲ್ಲಿಯೇ ಇರುತ್ತದೆ. ಸೂರ್ಯ ಕಣ್ಮರೆಯಾದ ನಂತರ ಮೊದಲ ಕೆಲವು ಗಂಟೆಗಳಲ್ಲಿ ತಾಪಮಾನವು ತಕ್ಷಣವೇ ಇಳಿಯಲು ಪ್ರಾರಂಭಿಸುವುದಿಲ್ಲ. ಆದರೆ ವಾತಾವರಣವು ತಣ್ಣಗಾಗಲು ನಿಧಾನವಾಗಿ ಪ್ರಾರಂಭಿಸುತ್ತದೆ. ಬೆಳಕಿನ ಅನುಪಸ್ಥಿತಿಯಿಂದಾಗಿ ಸಸ್ಯಗಳು ತಕ್ಷಣವೇ ದ್ಯುತಿಸಂಶ್ಲೇಷಣೆಯನ್ನು ನಿಲ್ಲಿಸುತ್ತವೆ. ಇದರಿಂದ ಮುಂದಿನ ದಿನಗಳಲ್ಲಿ ಆಹಾರ ಸರಪಳಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ತಾಪಮಾನ ಇಳಿಕೆಯೂ ಆರಂಭವಾಗುತ್ತದೆ. ಸೂರ್ಯ ಮಾಯವಾದರೆ ಚಂದ್ರನು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವುದನ್ನು ನಿಲ್ಲಿಸುತ್ತಾನೆ. ಹೀಗಾಗಿ ಆ ದಿನ ಚಂದ್ರನಿಲ್ಲದ ಸಂಪೂರ್ಣ ಕತ್ತಲ ರಾತ್ರಿ ಇರುತ್ತದೆ. ಆಕಾಶದಲ್ಲಿ ನಕ್ಷತ್ರಗಳು ಎಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತವೆ. ಸೂರ್ಯ ಕಣ್ಮರೆಯಾಗಿ 12 ಗಂಟೆಗಳ ನಂತರ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಭೂಮಿಯ ಮೇಲ್ಮೈ ತಾಪಮಾನ ಗಣನೀಯವಾಗಿ ಇಳಿಯುತ್ತದೆ. ಕೇವಲ 24 ಗಂಟೆಗಳಲ್ಲಿ ಮೇಲ್ಮೈ ತಾಪಮಾನವು 0 ಡಿಗ್ರಿಗಳಿಗಿಂತ ಕೆಳಗೆ ಇಳಿಯಬಹುದು. ಕೆರೆಗಳು ಮತ್ತು ನದಿಗಳ ಮೇಲ್ಮೈಯಲ್ಲಿ ನೀರು ಗಟ್ಟಿಯಾಗಲು ಪ್ರಾರಂಭವಾಗುತ್ತದೆ. ನಗರಗಳಲ್ಲಿ ಜನಜೀವನ ಕಷ್ಟವಾಗುತ್ತದೆ. ಸೂರ್ಯನ ಬೆಳಕು ಇಲ್ಲದಿರುವುದರಿಂದ ಸೌರಶಕ್ತಿಯು ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗುತ್ತದೆ. ಜನರು ಜನರೇಟರ್, ಬ್ಯಾಟರಿ ಮತ್ತು ಇತರ ಪರ್ಯಾಯ ಶಕ್ತಿ ಮೂಲಗಳನ್ನು ಅವಲಂಬಿಸಬೇಕಾಗುತ್ತದೆ. ಈಗ ಅತ್ಯಂತ ಮುಖ್ಯವಾದ ಟ್ವಿಸ್ಟ್. 24 ಗಂಟೆಗಳ ನಂತರ ನಾವು ಊಹಿಸಿದಂತೆ ಸೂರ್ಯ ಮರಳಿ ಬರುತ್ತಾನೆ. ಆಗ ಏನಾಗುತ್ತೆ? ಸೂರ್ಯ ಮರಳಿ ಬಂದರೂ ಗಾಳಿಯು ತಕ್ಷಣವೇ ಬಿಸಿಯಾಗುವುದಿಲ್ಲ. ಭೂಮಿ ಮತ್ತು ನೀರು ಬಿಸಿಯಾಗಲು ಸಮಯ ತೆಗೆದುಕೊಳ್ಳುತ್ತದೆ. ನಾವು ನಿಧಾನಗತಿಯ ತಾಪಮಾನ ಏರಿಕೆಯನ್ನು ಎದುರಿಸಬೇಕಾಗುತ್ತದೆ. ಒಂದು ದಿನದ ಸೂರ್ಯನ ಗೈರುಹಾಜರಿಯು ನಮ್ಮ ಜಾಗತಿಕ ಹವಾಮಾನ ವ್ಯವಸ್ಥೆಯನ್ನು ಗೊಂದಲಕ್ಕೀಡು ಮಾಡುತ್ತದೆ. ತಾಪಮಾನದ ತೀವ್ರ ಏರಿಳಿತಗಳು ಮತ್ತು ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಸೂರ್ಯ ಒಂದು ದಿನ ಮಾಯವಾದರೆ ಏನಾಗಬಹುದು ಎಂಬ ರೋಚಕ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಒಂದು ದಿನದ ಗೈರುಹಾಜರಿಯಿಂದ ಶಾಶ್ವತವಾಗಿ ಆಗುವ ಬದಲಾವಣೆಗಳು ದೊಡ್ಡದಾಗಿರುತ್ತವೆ. ಸೂರ್ಯ ನಮ್ಮ ಗ್ರಹಕ್ಕೆ ಎಷ್ಟು ಮುಖ್ಯ ಎಂಬುದು ಈ ಪ್ರಯೋಗದಿಂದ ಅರ್ಥವಾಗುತ್ತದೆ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಾಲ್ಪನಿಕ ಸನ್ನಿವೇಶಗಳ ಬಗ್ಗೆ ತಿಳಿಯಲು ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.